ಬಿಜೆಪಿ ನಾಯಕರ ವಿರೋಧದ ನಡುವೆಯೂ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆ ನಡೆಯಿತು. ಅಜೆಂಡಾನೇ ಇಲ್ಲದ ಸಭೆಗೆ ನಾವು ಬರಲ್ಲ ಅಂತ ಬಿಜೆಪಿಯವರು ಹೇಳಿದ್ರು. ಅಜೆಂಡಾ ಕಾಪಿ ಕೊಡ್ತೀವಿ, 5 ಪಾಲಿಕೆಗಳಿಗೆ 5 ಕಟ್ಟಡ ಕಟ್ಟೋ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಮೈಸೂರಿನಲ್ಲಿ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಕೇಸ್ನ ರಾಜಕೀಯ ಬಡಿದಾಟ ಸಿಎಂ ಪುತ್ರ ಯತೀಂದ್ರ ಕಡೆಗೆ ತಿರುಗಿದೆ. ಮೈಸೂರಿನಲ್ಲಿ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಮೈಸೂರಿನಲ್ಲಿ ಪೊಲೀಸರಿಗೆ ಯತೀಂದ್ರನ ಕಾಟ ಹೆಚ್ಚಾಗಿದೆ. ಯತೀಂದ್ರಗೆ ಟ್ಯಾಕ್ಸ್ ಕಟ್ಟಬೇಕು, ಯತೀಂದ್ರ ಒಂದು ರೀತಿ ವರ್ಗಾವಣೆ ಸಚಿವರಾಗಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಾಂಬ್ ಹಾಕಿದ್ದಾರೆ. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದ್ರೆ ಈ MLA ಗಳ ಮಿನಿಟ್ ಕಾಟ, MLA ಗಳಿಗೆ ಟ್ಯಾಕ್ಸ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ಕಾಟ. ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದು, ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲೊಬ್ರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ನಿಮ್ ಬರೀ ಕಲೆಕ್ಷನ್ ಅಷ್ಟೇನಾ? ಯಾರು ಜಾಸ್ತಿ TK ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಈ ತರ ನಿಮ್ದು ಹೋರಾಟ ಇಲ್ಲಿಗೆ ನಡೀತಾ ಇದೆ. ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಪ್ರತಾಪ್ ಸಿಂಹ ಮಾತಿಗೆ ಛಲವಾದಿ ನಾರಾಯಣಸ್ವಾಮಿ, CT ರವಿ ಕೂಡ ಧ್ವನಿಗೂಡಿಸಿದ್ದಾರೆ. ಮೈಸೂರಿನ ಸಂಪೂರ್ಣ ಆಡಳಿತದ ಹಿಡಿತ ಯತೀಂದ್ರ ಕೈಯಲ್ಲಿದೆ ಎಂದಿದ್ದಾರೆ. ಮೈಸೂರಿನ ಎಲ್ಲಾ ವಿಚಾರಗಳನ್ನು ಈಗ ಮುಖ್ಯಮಂತ್ರಿಗಳು ಹ್ಯಾಂಡಲ್ ಮಾಡ್ತಾ ಇಲ್ಲ, ಅವರ ಮಗನೇ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರ ಮನೆ ಮಾತಾಗಿದೆ. ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರಿದ್ದಾಗ ಅಲ್ಲೊಂದು ಇಲ್ಲೊಂದರಲ್ಲಿ ಮಾತ್ರ ರಾಕೇಶ್ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡ್ತಿದ್ರು. ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದನ್ನು ಕಾಂಗ್ರೆಸ್ಸಿಗರೇ ಕೆಲವರು ಹೇಳಿದ್ದಾರೆ. ಟ್ರಾನ್ಸ್ಫರ್ ದಂಧೆಯಾಗಿ ಬದಲಾಗಿರೋದು ನಿಜ. ಸಚಿವರು ಮಾತ್ರ ಯತೀಂದ್ರ ಬೆನ್ನಿಗೆ ನಿಂತಿದ್ದಾರೆ. ಬಿಜೆಪಿ ಮಾಡ್ತಾ ಇರೋದು ಬೇಸ್ಲೆಸ್ ಆರೋಪ ಅಂತ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಜನ ಬೇಡಿಕೆಗಳು ಅಭಿವೃದ್ಧಿ ಕೇಳ್ತಾರೆ, ಯಾರಿಗಾರು ತೊಂದರೆ ವರ್ಗಾವಣೆ ಮಾಡಿ ನಮ್ಗೆ ಅನಾನುಕೂಲ ಇರ್ತಾರೆ. ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಜನರು ಕೊಟ್ಟಾಗ ಅವರು ಸಂಬಂಧಪಟ್ಟ ಮಂತ್ರಿಗಳಿಗೋ ಮುಖ್ಯಮಂತ್ರಿಗಳಿಗೋ ಈಸ್ ಎ ರೆಪ್ರೆಸೆಂಟೇಟಿವ್. ಆಧಾರ ಇಲ್ಲದೇ ಸಾಕ್ಷಿ ಇಲ್ಲದೆ ಹೇಳ್ತಕ್ಕಂಥದ್ದು ಅದು ಶೋಭೆ ತರದಲ್ಲ. ನೋಡಿ, ಬರೀ ಸುಳ್ಳು ಹೇಳೋದ್ರಲ್ಲೇ ಬಿಜೆಪಿಯವರು ನಿಸ್ಸೀಮರಾಗಿದ್ದಾರೆ. ಅವ್ರು ಏನೇನು ಅಪರಾಧಗಳು ಮಾಡಿದ್ದಾರೆ, ಅವ್ರು ಯಾವ್ದ್ಯಾವ್ದು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೆ ಕನ್ಸು ಬೀಳ್ತದೆ ನಾವು ಹಂಗೆ ಮಾಡ್ತಾ ಇರಬಹುದು ಅಂತ ಹೇಳಿ. ಅದೆಲ್ಲ ಸುಳ್ಳು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ವಿಜೇಂದ್ರ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು. VST ಟ್ಯಾಕ್ಸ್ ಅಂತ ಟೀಕಿಸಿದ್ರು. ಇದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಯತೀಂದ್ರಗೆ YST ಟ್ಯಾಕ್ಸ್ ಅಂತ ಬಿಜೆಪಿ ಕುಟುಕಿತ್ತು. ಹಲೋ ಪಪ್ಪ ಅಂತ ಯತೀಂದ್ರ ಮಾತನಾಡಿದ್ದ ವಿಡಿಯೋ ಒಂದು ಬಿಜೆಪಿಗೆ ಆಹಾರವಾಗಿತ್ತು. ಇದೀಗ ಮೈಸೂರಿನಲ್ಲಿ ಆಗಿರುವ ರೇಪ್ ಅಂಡ್ ಮರ್ಡರ್ ಕೇಸ್ ಕೂಡ ಯತೀಂದ್ರ ಕಡೆಗೆ ತಿರುಗಿದೆ. ಇಂತಹ ಪ್ರಕರಣಗಳಿಗೆ ಮೈಸೂರಲ್ಲಿ ನಡೀತಾ ಇರುವ ದಂಧೆಗಳೇ ಕಾರಣ ಅಂತ ಬಿಜೆಪಿ ಬಾಂಬ್ ಇಟ್ಟಿದೆ. ಮೈಸೂರಿನಿಂದ ರಾಮ್ ಜೊತೆ ಹರೀಶ್, TV9 ಬೆಂಗಳೂರು.